ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮೊಂದು ವಾಟ್ಸಪ್ ಸ್ಟೋರೇಜು ಫುಲ್ಲು ಸ್ಟೋರು ಜಾಸ್ತಿ ಆಗೋಗಿರುತ್ತೆ. ಅದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇವಾಗ ನೀವು ಯಾವುದೇ ರೀತಿ ಸ್ಟೇಟಸ್ ನೋಡ್ತಿದ್ರೆ ಸ್ಟೋರೇಜ್ ಫುಲ್ ಅಂತ ಬಂದುಬಿಡುತ್ತೆ. ಸ್ಟೇಟಸ್ನು ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಇವಾಗ ವಾಟ್ಸಪ್ಪಲ್ಲಿ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ವೀಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಆಲ್ ಸೆಟ್ ಮಾಡಿ ಇಟ್ಕೊಳ್ಳಿ. ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೀವು ಫಸ್ಟು ಅದನ್ನ ಫೋಟೋಸ್, ವೀಡಿಯೋಸು, ಚಾಟ್ಸ್ ಎಲ್ಲ ಡಿಲೀಟ್ ಮಾಡ್ತು ಅಂತಂದರೆ ನೀವು ಆರಾಮಾಗಿ ಸ್ಟೇಟಸ್ ನೋಡ್ಬೋದು. ವಾಟ್ಸಪ್ಪಲ್ಲಿ ಸ್ಟೋರೇಜ್ ಕೂಡ ಕಮ್ಮಿ ಆಗುತ್ತೆ. ಆಮೇಲೆ ಫೋನ್ ಹ್ಯಾಂಗಿಂಗ್ ಪ್ರಾಬ್ಲಮ್ಮು ಎಲ್ಲ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನೀವು ಹ್ಯಾಂಗಿಂಗ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಮಾಡ್ಕೋಬೇಕು ಅಂತಂದರೆ ನೀವು ಸ್ಟೋರೇಜನ್ನು ಕ್ಲೀನ್ ಮಾಡ್ಕೋಬೇಕು. ಆ ಸ್ಟೋರೇಜ್ನ ಕ್ಲೀನ್ ಮಾಡೋದು ಹೇಗೆ ಅಂತ ನಾನು ವಾಟ್ಸಪ್ಪಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಾಟ್ಸಪ್ಪಲ್ಲಿ ಕ್ಲಿಯರ್ ಮಾಡೋದು ಹೇಗೆ ಅಂತ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ಕಂಪ್ಯೂಟರ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಫ್ರೆಂಡ್ಸ್, ಫಸ್ಟು ನಿಮ್ಮ ಒಂದು ವಾಟ್ಸಪ್ನ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಇಂಟರ್ಫೇಸ್ ಈ ರೀತಿ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ 3 ಡಾಟ್ ಲೈನ್ ಇರುತ್ತೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆದಮೇಲೆ ನೀವು ಇಲ್ಲಿ ಸ್ಟೋರೇಜ್ ಆ್ಯಂಡ್ ಡಾಟಾ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೆಟ್ವರ್ಕ್ ಯೂಸರ್ಸು, ಮ್ಯಾನೇಜ್ ಸ್ಟೋರೇಜ್, ಮತ್ತು ಇಲ್ಲಿ ನೀವು ವೆನ್ ಯು ಯೂಸಿಂಗ್ ಡಾಟಾ ಅಂತಂದರೆ ನೋ ಮೀಡಿಯಾ, ಇದನ್ನೆಲ್ಲ ಕಮ್ಮಿ ಕೊಡ್ಕೊಂಡ್ರೆ ನಿಮಗೆ ನೆಟ್ಟು ಕಮ್ಮಿ ಎಳೆಯುತ್ತೆ. ಈಗ ನೀವು ಏನಂತ ಕ್ಲಿಕ್ ಮಾಡಬೇಕು ಅಂದರೆ, ಫಸ್ಟ್ ಆಪ್ಷನು ಮ್ಯಾನೇಜ್ ಸ್ಟೋರೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಹತ್ರ 5.7 GB ಅಷ್ಟೇ ಫ್ರೀ ಇರೋದು. ಈಗ ನಾನು ಎಷ್ಟು ಫಿಲ್ ಮಾಡಿದ್ದೀನಿ ಅಂದರೆ 500 MB ಅಷ್ಟೇ ಫಿಲ್ ಮಾಡಿರೋದು. ಮೊದಲು ನಂದು ಫುಲ್ ಜಾಸ್ತಿ ಇತ್ತು, ಇವಾಗ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಹೆಂಗಪ್ಪ ಅಂತ ಕಮ್ಮಿ ಮಾಡೋದು, ಇಲ್ಲಿ ನೀವು ಡಿಲೀಟ್ ಮಾಡಬೇಕಾಗುತ್ತೆ ಸ್ವಲ್ಪ ಚಾಟ್ಸು, ಮತ್ತು ಏನೇನು ಚಾಟ್ಸ್ ಮಾಡಿದ್ದೀರಾ ಎಲ್ಲ ವೀಡಿಯೋಸು, ಫೋಟೋಸ್ ಎಲ್ಲ ಡಿಲೀಟ್ ಮಾಡ್ತು ಅಂತಂದರೆ ನೀವು ಆರಾಮಾಗಿ ಇದು ಕಮ್ಮಿ ಆಗೋಗಿರುತ್ತೆ ಸ್ಟೋರೇಜು. ಇಲ್ಲಿ ನೀವು ಲಾಂಗರ್ ದೆನ್ 5 MB ಅಂತ ಇದೆಯಲ್ಲ, ಇದ್ರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಸೇರಿಸಿ ಎಷ್ಟು 71 MB ಇದೆ. ಇಲ್ಲಿ ನಾನು ಸೆಲೆಕ್ಟ್ ಆಲ್ ಮೇಲೆ ಕೊಟ್ಬಿಟ್ಟು ಡಿಲೀಟ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೀವೇನಾದ್ರು ಡಿಲೀಟ್ ಮಾಡ್ತು ಅಂತಂದರೆ ಇಲ್ಲಿ ಡಿಲೀಟ್ ಎನಿ ಕಾಪೀಸ್ ಅಂತ ಕೊಟ್ಟರೆ ನಿಮಗೆ ಗ್ಯಾಲರಿಲಿ ಸೇವ್ ಆಗಿರುತ್ತಲ್ಲ ಅದು ಡಿಲೀಟ್ ಆಗೋಗುತ್ತೆ. ಬರೀ ಇಲ್ಲಿ ಡಿಲೀಟ್ ಅಂತ ಇದ್ರೆ ಇಲ್ಲಿ ಏನು ಟಿಕ್ ಮಾಡಿದೆ, ಬರೀ ಹಿಂಗೆ ಡಿಲೀಟ್ ಅಂತ ಕೊಡ್ತು ಅಂತಂದರೆ ಇಲ್ಲೇ ಡಿಲೀಟ್ ಆಗೋಗುತ್ತೆ. ಇದು ವಾಟ್ಸಪ್ಪಲ್ಲಿ ಮಾತ್ರ ಡಿಲೀಟ್ ಆಗೋಗುತ್ತೆ, ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ. ನಿಮಗೆ ಗ್ಯಾಲ್ರಿಯಲ್ಲೂ ಬೇಡ ಅಂತಂದರೆ ಇಲ್ಲಿ ಟಿಕ್ ಮಾರ್ಕ್ ಕೊಟ್ಕೊಳ್ಳಿ ಬಾಕ್ಸ್ಗೆ. ಇಲ್ಲಿ ಡಿಲೀಟ್ ಅಂತ ಕೊಡ್ತು ಅಂತಂದರೆ ನಿಮ್ಮೊಂದು ಗ್ಯಾಲ್ರಿ ಯಾವುದೇ ಕಾಪಿಸು ಕೂಡ ಇರೋಲ್ಲ. ಇಲ್ಲೇ ನೋಡ್ಕೋಬೋದು ನೀವು. ಟು ಫ್ರೀ ಅಪ್ ಸ್ಟೋರೇಜ್, ಡಿಲೀಟ್ ಎನಿ ಕಾಪೀಸ್ ಆಫ್ ದಿಸ್ ಐಟಮ್ಸ್ ಫ್ರಮ್ ಯುವರ್ ವಾಟ್ಸಪ್ ಮೀಡಿಯಾ, ಡಿಲೀಟೆಡ್ ಐಟಮ್ಸ್ ಮೇ ಸ್ಟಿಲ್ ಬಿ ಸೇವ್ಡ್ ಆನ್ ಯುವರ್ ಡಿವೈಸ್. ಇದನ್ನ ಆನ್ ಮಾಡ್ಕೊಳ್ತು ಅಂತಂದರೆ ಎಲ್ಲ ಡಿಲೀಟ್ ಆಗೋಗುತ್ತೆ. ಇದು ಆಫ್ ಮಾಡ್ಕೊಳ್ತು ಅಂತಂದು ಡಿಲೀಟ್ ಕೊಟ್ಟರೆ ಗ್ಯಾಲ್ರಿಲಿ ಸೇವ್ ಆಗಿರುತ್ತೆ, ಚಾಟ್ಸಲ್ಲಿ ಮಾತ್ರ ಡಿಲೀಟ್ ಆಗೋಗಿರುತ್ತೆ. ಇದು 5 MB ಮೇಲ್ಗಡೆ ಇರೋದು. 5 MB ಕೆಳಗಡೆ ಇರೋದು ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಮಾಮೂಲಿ ನೀವು ಏನು ಚಾಟ್ಸ್ ಮಾಡಿರ್ತೀರ, ಜಿಯೋ ಸಿಮ್ಮು ಇದ್ರ ಮೇಲೆ ಕ್ಲಿಕ್ ಮಾಡಿ. ಏನು ಚಾಟ್ಸ್ ಮಾಡ್ತೀರಾ, ಏನಾದ್ರು ಫೋಟೋ ಕಳಿಸಿದ್ರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಎನಿ ಕಾಪೀಸು ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ಡಿಲೀಟ್ ಅಂತ ಕೊಟ್ಟೆ. ನೀವು ಈ ಥರ ಡಿಲೀಟನ್ನು ಮಾಡ್ಕೋಬೋದು. ಸ್ಟೋರೇಜ್ ಜಾಸ್ತಿ ಇದ್ದರೆ ನೋಡಿ ಫ್ರೆಂಡ್ಸ್, ಇವಾಗ ಕಡಿಮೆ ಆಯಿತು, 500 MB ಇತ್ತು, ಇವಾಗ ಕಮ್ಮಿ ಆಗಿದೆ. ಇಷ್ಟೇ ಸ್ಟೋರೇಜ್ನ ಸಿಂಪಲಾಗಿ ವಾಟ್ಸಪ್ಪಿಂದ ಕ್ಲೀನ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇದರಿಂದ ಸ್ಟೋರೇಜು ಎಲ್ಲ ಸೇವ್ ಆಗುತ್ತೆ ನಿಮಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಮ್ಯಾನೇಜ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇವಾಗ ನಿಮಗೆ ಸ್ಟೇಟಸ್ ನೋಡ್ಬೇಕಾದ್ರೂ ಸ್ಟೋರೇಜ್ ಫುಲ್ ಅಂತ ಬರ್ತಾ ಇರುತ್ತೆ. ಅಂದರೆ ಸ್ಟೋರೇಜ್ ನೀವು ಅಲ್ಲಿ ಕ್ಲೀನ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲೇ ಕ್ಲೀನ್ ಮಾಡ್ಕೊಳ್ಳಿ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲೇ. ಓಕೆ ಫ್ರೆಂಡ್ಸ್, ಇಷ್ಟೇ. ಎಲ್ಲರಿಗೂ ಜೈ ಹಿಂದ್, ಒಂದೇ ಮಾತರಂ.